ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಸಾಲ ಬಾಧೆ, ವ್ಯಾಪಾರದಲ್ಲಿ ಕಷ್ಟ ನಷ್ಟ, ಜಾಗದ ತಕರಾರು, ಪ್ರೇತ ಬಾಧೆ, ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಇಂದೇ ಗುರೂಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ. 9972230030 9772223030. ಇದು ಸುಮಾರು 1 ವರ್ಷದ ಹಿಂದಿನ ವಿಷಯ ಆಗಿದೆ. ನನಗೆ 22 ವರ್ಷ. ಅಂದಿನ ದಿನಗಳಲ್ಲಿ ನನ್ನ ಓದಿಗಾಗಿ ನಾನು ಮುಂಬೈಗೆ ಬಂದಿದ್ದೆ. ಈ ನಗರ ನನಗೆ ಹೊಸದಾಗಿತ್ತು, ಆದರೆ ಕೆಲವು ಪರಿಚಿತರ ಸಹಾಯದಿಂದ ನನಗೆ ಶೀಘ್ರವೇ ವಾಸಕ್ಕೆ ಕೊಠಡಿ ಸಿಕ್ಕಿತು. ಈ ಕೊಠಡಿ 3 ಮಹಡಿಗಳ ಕಟ್ಟಡದಲ್ಲಿತ್ತು. ನಾನು ಆ ಕಟ್ಟಡದ 3ನೇ ಮತ್ತು ಕೊನೆಯ ಮಹಡಿಯಲ್ಲಿ ವಾಸಿಸುತ್ತಿದ್ದೆ. ಅದೇ ಕಟ್ಟಡದ 2ನೇ ಮಹಡಿಯಲ್ಲಿ ಪ್ರೀತಿ ಎಂಬ ಅತ್ತಿಗೆ ವಾಸಿಸುತ್ತಿದ್ದರು. ಅವರ ವಯಸ್ಸು ಸುಮಾರು 30 ವರ್ಷಗಳಾದಿರಬಹುದು. ಮೊದಲ ಬಾರಿ ಅವರನ್ನು ನೋಡಿದಾಗ ಅವರು ಒಬ್ಬ ಅಪ್ಸರೆಯಂತೆ ಕಾಣುತ್ತಿದ್ದರು. ಅವರ ರೂಪದಲ್ಲಿ ಒಂದು ಆಕರ್ಷಣೆ ಇತ್ತು. ಅವರನ್ನು ಪ್ರತಿ ಬಾರಿ ನೋಡುವ ಆಸೆ ಉಂಟಾಗುತ್ತಿತ್ತು. ಅವರ ಸೌಂದರ್ಯ ಮಾತ್ರವಲ್ಲ, ಅವರ ಸ್ವಭಾವವು ಅತ್ಯಂತ ಸರಳ ಮತ್ತು ಮನಮೋಹಕವಾಗಿತ್ತು. ಪ್ರೀತಿ ಅತ್ತಿಗೆಯ ಪತಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಹೆಚ್ಚಾಗಿ ಕೆಲಸದ ನಿಮಿತ್ತ ಹೊರಗೆ ಇರುತ್ತಿದ್ದರು. ಅವರಿಗೆ 2 ವರ್ಷದ ಮಗನಿದ್ದನು, ಆದರೆ ಅವರನ್ನು ನೋಡಿ ಅವರು ವಿವಾಹಿತಳು ಮತ್ತು ಒಬ್ಬ ಮಗನ ತಾಯಿ ಎಂದು ತಿಳಿಯುವುದು ಕಷ್ಟವಾಗಿತ್ತು. ನಾನು ಅವರನ್ನು ನೋಡುವುದಕ್ಕೆ ಯಾವಾಗಲೂ ಕಾರಣ ಹುಡುಕುತ್ತಿದ್ದೆ. ಅವರ ಜೊತೆ ಮಾತನಾಡುವ ತೀವ್ರ ಬಯಕೆ ನನ್ನ ಮನಸ್ಸಿನಲ್ಲಿತ್ತು, ಆದರೆ ಪ್ರತಿ ಬಾರಿಯೂ ನನ್ನ ಹಿಂಜರಿಕೆಯಿಂದಾಗಿ ನಾನು ಮೌನವಾಗುತ್ತಿದ್ದೆ. ಒಂದು ದಿನ ನನ್ನ ಕೆಲವು ಬಟ್ಟೆಗಳು ಅಕಸ್ಮಾತವಾಗಿ ಅವರ ಬಾಲ್ಕನಿಯಲ್ಲಿ ಬಿದ್ದವು. ನಾನು ಇದನ್ನು ಒಂದು ಅವಕಾಶವೆಂದು ಆ ಬಟ್ಟೆಗಳನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಅವರ ಮನೆಗೆ ಹೋದೆ. ಮೊದಲ ಬಾರಿ ಅವರ ಮನೆಯ ಬಾಗಿಲಲ್ಲಿ ನಿಂತಾಗ ನನ್ನ ಹೃದಯ ಬಲವಾಗಿ ಬಡಿಯುತ್ತಿತ್ತು. ನಾನು ಬಾಗಿಲಿನ ಗಂಟೆ ಬಾರಿಸಿದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದಿತು. ನಾನು ಅವರನ್ನು ಮೊದಲ ಬಾರಿಗೆ ಹತ್ತಿರದಿಂದ ನೋಡಿದೆ. ಅವರು ಸ್ನಾನ ಮಾಡಿ ಹೊರಬಂದಿದ್ದರು. ಅವರ ಒದ್ದೆಯಾದ ಕೂದಲು ಅವರು ಭುಜದ ಮೇಲೆ ಹರಡಿತು. ಅವರ ಸೌಂದರ್ಯ ಆ ಕ್ಷಣದಲ್ಲಿ ಇನ್ನಷ್ಟು ಹೆಚ್ಚಾಗಿತ್ತು. ಅವರ ಸರಳತೆ ಮತ್ತು ಸೌಂದರ್ಯವನ್ನು ನೋಡಿ ನಾನು ಮಂತ್ರಮುಗ್ಧನಾದೆ. ಅವರು ನನ್ನನ್ನು ನೋಡಿ ಸ್ವಲ್ಪ ನಗುತ್ತಾ, "ಓ ಹಲೋ, ಏನು ಕೆಲಸ?" ಅಂದರು. "ನೀವು ಯಾರು?" ಎಂದು ಕೇಳಿದಾಗ ನಾನು ಸ್ವಲ್ಪ ಭಯಭೀತನಾದೆ. ನನ್ನ ನಾಲಿಗೆ ಜಡವಾಗಿತ್ತು, ಆದರೆ ನಾನು ನನ್ನನ್ನು ಸರಿಪಡಿಸಿಕೊಂಡು, "ಮೇಡಂ, ನಾನು ಮೇಲಿನ ಮಹಡಿಯಲ್ಲಿ ವಾಸಿಸುತ್ತೇನೆ. ನನ್ನ ಕೆಲವು ಬಟ್ಟೆಗಳು ಗಾಳಿಯಿಂದಾಗಿ ನಿಮ್ಮ ಬಾಲ್ಕನಿಯಲ್ಲಿ ಬಿದ್ದಿವೆ. ಅವುಗಳನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ" ಎಂದು ಹೇಳಿದೆ. ಅವರು ನನ್ನ ನೋಡಿ ಸೌಮ್ಯವಾಗಿ ನಗುತ್ತಾ, "ನೀವು ಮೇಲಿನ ಮಹಡಿಯಲ್ಲಿ ವಾಸಿಸುತ್ತೀರಾ?" ಎಂದು ಕೇಳಿದರು. ನಾನು ತಲೆ ಅಲ್ಲಾಡಿಸಿ ಹೌದು ಎಂದು ಉತ್ತರಿಸಿದೆ. ಅವರು, "ಸರಿ, ಇಲ್ಲಿ ನಿಲ್ಲು. ನಾನು ನಿನ್ನ ಬಟ್ಟೆ ತರುತ್ತೇನೆ" ಎಂದರು. ನಾನು ಬಾಗಿಲ ಬಳಿ ನಿಂತಿದ್ದೆ. ಕೆಲವು ಕ್ಷಣಗಳ ನಂತರ ಅವರು ಒಳಗಿನಿಂದ ನನ್ನ ಬಟ್ಟೆ ತಂದು ಹೊರಗೆ ಬಂದರು. ಬಟ್ಟೆ ನನ್ನ ಕೈಗೆ ಕೊಡುತ್ತಾ ಅವರು, "ನೀನು ಇಲ್ಲಿ ಹೊಸದಾಗಿ ಬಂದಿದ್ದೀಯಾ? ನಿನ್ನ ಹೆಸರೇನು?" ಅಂತ ಕೇಳಿದರು. ನಾನು ಸ್ವಲ್ಪ ಹಿಂಜರಿದು, "ನನ್ನ ಹೆಸರು ರೋಹನ್. ನಾನು ಕೆಲವು ದಿನಗಳ ಹಿಂದೆ ಓದಲು ಇಲ್ಲಿಗೆ ಬಂದಿದ್ದೇನೆ" ಎಂದೆ. ಅತ್ತಿಗೆ ತಲೆ ಅಲ್ಲಾಡಿಸಿ, "ಚೆನ್ನಾಗಿದೆ" ಎಂದರು. ಅವರ ಧ್ವನಿಯಲ್ಲಿ ಒಂದು ಆತ್ಮೀಯತೆ ಇತ್ತು, ಅದು ನನಗೆ ಆರಾಮದಾಯಕವಾಗಿ ಅನಿಸಿತು. ನಾನು ಧೈರ್ಯ ಮಾಡಿ ಮಾತುಕತೆಯನ್ನು ಮುಂದುವರಿಸಲು ಪ್ರಯತ್ನಿಸಿದೆ. "ನಿಮ್ಮ ಹೆಸರೇನು? ನೀವು ಏನು ಮಾಡುತ್ತೀರಿ?" ಎಂದು ಕೇಳಿದೆ. ಅತ್ತಿಗೆ ನಗುತ್ತಾ, "ನಿನಗೆ ನನ್ನ ಹೆಸರಿನಿಂದ ಏನು ಕೆಲಸ? ಸುಮ್ಮನೆ ಅತ್ತಿಗೆ ಅಂದರೆ ಸಾಕು" ಎಂದರು. ಅವರ ನಿರ್ಭಯ ಶೈಲಿ ಮತ್ತು ಸರಳ ಮಾತುಗಳಿಂದ ನಾನು ಸ್ವಲ್ಪ ನಾಚಿಕೆಪಟ್ಟೆ. ಆಮೇಲೆ ಸ್ವಲ್ಪ ಹಿಂಜರಿದು, "ಇಲ್ಲ, ನಿಮಗೆ ಅತ್ತಿಗೆ ಎಂದು ಕರೆಯುವುದರಲ್ಲಿ ನನಗೆ ತೊಂದರೆ ಇಲ್ಲ" ಎಂದೆ. ಇದನ್ನು ಕೇಳಿ ಅತ್ತಿಗೆ ಜೋರಾಗಿ ನಕ್ಕರು. ಅವರ ನಗುವಿನಲ್ಲಿ ಒಂದು ಸ್ವಾಭಾವಿಕತೆ ಮತ್ತು ಆತ್ಮೀಯತೆ ಇತ್ತು, ಅದು ಯಾರನ್ನು ಅವರ ಹತ್ತಿರ ತರುತ್ತಿತ್ತು. "ಅಯ್ಯೋ, ಅದು ನಾನು ತಮಾಷೆಗಾಗಿ ಹೇಳಿದೆ. ನನ್ನ ಹೆಸರು ಪ್ರೀತಿ. ನಾನು ಗೃಹಿಣಿ. ಆದರೆ ನೀನು ನನ್ನನ್ನು ಮೇಡಂ ಅಂತ ಕರೆಯಬೇಡ, ಅತ್ತಿಗೆ ಅಂತ ಕರೆದರೆ ಚೆನ್ನಾಗಿರುತ್ತದೆ" ಎಂದರು. ನಂತರ ಅವರು ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಅವರ ಮಾತುಗಳಿಂದ ಅವರು ಮಾತನಾಡಲು ಇಚ್ಛಿಸುತ್ತಿದ್ದರು ಎಂದು ಅನಿಸಿತು, ಆದರೆ ಆ ಸಮಯದಲ್ಲಿ ನನಗೆ ಕೆಲವು ಮುಖ್ಯ ಕೆಲಸಗಳು ನೆನಪಾಯಿತು. ಹಾಗಾಗಿ ನಾನು ವಿನಯಪೂರ್ವಕವಾಗಿ, "ಇಲ್ಲ ಅತ್ತಿಗೆ, ಈಗ ನನಗೆ ತುಂಬಾ ಕೆಲಸ ಇದೆ.
ನಾನು ಮತ್ತೆ ಬರುತ್ತೇನೆ ಈಗ. ನನಗೆ ಸ್ವಲ್ಪ ಕೆಲಸ ಇದೆ ಅಂದೆ. ಅವರು ಸ್ವಲ್ಪ ಆಶ್ಚರ್ಯದಿಂದ ನೋಡಿದರು. ಆಮೇಲೆ ನಗುತ್ತಾ, ಸರಿ, ನಿಮ್ಮ ಇಚ್ಛೆ. ಮತ್ತೆ ಯಾವಾಗಲಾದರೂ ಮಾತನಾಡೋಣ ಎಂದರು. ನಾನು ಅವರ ಮನೆಯಿಂದ ಹೊರಬಂದು ನನ್ನ ರೂಮಿಗೆ ಹೋದೆ. ಆದರೆ ಅವರ ಮುಖ ಮತ್ತು ಅವರ ನಗು ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಅವರ ಒದ್ದೆ ಕೂದಲು ಮತ್ತು ಸೌಮ್ಯ ಮುಖದ ಸೌಂದರ್ಯ ನನ್ನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿತು. ಆ ರಾತ್ರಿ ನಾನು ಬಹಳ ಅಶಾಂತತೆಯಿಂದ ಇದ್ದೆ. ನನ್ನ ಮನಸ್ಸಿನಲ್ಲಿ ಪ್ರೀತಿ ಅತ್ತಿಗೆಯ ಮಾತುಗಳು ಮತ್ತು ಅವರ ನಗು ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು. ಅವರ ಸಹಜ ಮತ್ತು ಬಿಂದಾಸ್ ಸ್ವಭಾವ ನನ್ನನ್ನು ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಉತ್ಸುಕನನ್ನಾಗಿಯೂ ಮಾಡಿತು. ಅವರ ಪ್ರತಿಯೊಂದು ಮಾತು ನನ್ನ ಮೆದುಳಿನಲ್ಲಿ ತಿರುಗುತ್ತಿತ್ತು. ನಾನು ಅವರನ್ನು ಮತ್ತೆ ಯಾವಾಗ ಮತ್ತು ಹೇಗೆ ಭೇಟಿಯಾಗಬೇಕೆಂದು ಯೋಚಿಸುತ್ತಿದ್ದೆ. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಅವರ ಬಗ್ಗೆ ಯೋಚಿಸುತ್ತಾ ಬೆಳಿಗ್ಗೆ ಆಯ್ತು. ಹೀಗೆ ಒಂದೆರಡು ದಿನಗಳು ಕಳೆದವು. ಒಂದು ದಿನ ಬೆಳಿಗ್ಗೆ ನಾನು ನನ್ನ ಗ್ಯಾಲರಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದೆ. ಆಗ ನಾನು ಅವರು ತಮ್ಮ ಗ್ಯಾಲರಿಯಲ್ಲಿ ಬಟ್ಟೆ ಒಣಗಲು ಹಾಕಲು ಹೋಗುತ್ತಿರುವುದನ್ನು ನೋಡಿದೆ. ನನ್ನನ್ನು ನೋಡಿ ಅವರು ಸ್ವಲ್ಪ ಹೆದರಿಸಿದರು. ನಂತರ ಅವರು ಸೀರೆ ಸರಿಪಡಿಸಿ ಒಳಗೆ ಹೋದರು. ಅದೇ ದಿನ ನನಗೆ ಅರಿವಾಯಿತು, ಪ್ರೀತಿ ಅತ್ತಿಗೆ ನಿಜಕ್ಕೂ ಬಹಳ ಸುಂದರಿ ಎಂದು. ನಾನು ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸುವುದು ಹೇಗೆ ಎಂದು ಯೋಚಿಸಲು ಆರಂಭಿಸಿದೆ. ಕೆಲವು ದಿನಗಳ ನಂತರ ಬಿಲ್ಡಿಂಗ್ನ ಒಬ್ಬ ಹುಡುಗನೊಂದಿಗೆ ನನ್ನ ಪರಿಚಯವಾಯಿತು. ಆ ಹುಡುಗನಿಂದ ನನಗೆ ಪ್ರೀತಿ ಅತ್ತಿಗೆ ಪತಿ ಹೆಚ್ಚಾಗಿ ಮನೆಯಿಂದ ಹೊರಗೆ ಇರುತ್ತಾರೆ ಎಂದು ತಿಳಿಯಿತು. ಮರುದಿನ ಅತ್ತಿಗೆಯೊಂದಿಗೆ ಬಿಲ್ಡಿಂಗ್ನ ಚಾವಣಿಯ ಮೇಲೆ ನನ್ನ ಭೇಟಿಯಾಯಿತು. ಅವರು ಅಲ್ಲಿ ಒಣಗಿದ ಹಪ್ಪಳ ತೆಗೆದುಕೊಳ್ಳಲು ಬಂದಿದ್ದರು. ಅತ್ತಿಗೆ ಹಪ್ಪಳ ತೆಗೆದುಕೊಂಡು ಹೋಗುವಾಗ ಅವರ ಕಾಲು ಸೀರೆಯಲ್ಲಿ ಸಿಲುಕಿಕೊಂಡು ಅವರು ಕೆಳಗೆ ಬಿದ್ದರು. ನಾನು ಅವರನ್ನು ಎತ್ತಲು ಪ್ರಯತ್ನಿಸಿದೆ. ಅವರಿಗೆ ತಾವಾಗಿಯೇ ಎದ್ದೇಳಲು ಆಗುತ್ತಿರಲಿಲ್ಲ. ಅವರು ನನ್ನನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ನಾನು ಅವರನ್ನು ಎತ್ತಿ ನನ್ನ ತೊಡೆಯ ಮೇಲೆ ಕೂರಿಸಿಕೊಂಡೆ. ಆ ಕ್ಷಣದಲ್ಲಿ ಅವರು ಕಣ್ಣು ಮುಚ್ಚಿಕೊಂಡರು. ಅವರನ್ನು ಬಿಡಬಾರದು ಎಂದು ನನಗೆ ಅನಿಸಿತು. ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಬೇಕಾಯಿತು. ಹಾಸಿಗೆಯ ಮೇಲೆ ಮಲಗಿಸಿದ ಬಳಿಕ ನಾನು ಅವರ ಬಳಿ ಹೋಗಿ, ಅತ್ತಿಗೆ, ನಿನಗೆ ಹೆಚ್ಚು ನೋವು ಆಗುತ್ತಿದೆಯೇ ಎಂದು ಕೇಳಿದೆ. ಅವರು ಹೌದು, ಕುಣಿಕೆಯಲ್ಲಿ ತುಂಬಾ ನೋವು ಆಗುತ್ತಿದೆಯೇ ಎಂದರು. ನಾನು ಅವರ ಕಾಲವನ್ನು ಸ್ವಲ್ಪ ಮುಟ್ಟಿಗೆ ನೋಡಿದೆ. ಅವರ ಕಾಲು ಬೆರಳುಗಳನ್ನು ಮೇಲೆ ಕೆಳಗೆ ಮಾಡಿದಾಗ ಹೆಚ್ಚು ನೋವು ಆಗುತ್ತಿರಲಿಲ್ಲ. ಅವರು ನನ್ನ ನೋಡಿ, ಇದರಿಂದ ಏನು ಪ್ರಯೋಜನ ಎಂದರು. ನಾನು ಕಾಲಿಗೆ ಪೆಟ್ಟಾಗಿದೆ ಎಂದು ಪರಿಶೀಲಿಸುತ್ತಿದ್ದೆ. ಅವರು ನನ್ನನ್ನು ನೋಡಿ, ತುಂಬಾ ನೋವು ಆಗುತ್ತಿದ್ದರೆ ಮುರಿದಿತ್ತು ಎನ್ನಬಹುದು, ಆದರೆ ನನಗೆ ಹಾಗೆ ಅನಿಸುತ್ತಿಲ್ಲ ಎಂದರು. ಆ ಉತ್ತರ ಕೇಳಿ ನಾನು ಸ್ವಲ್ಪ ನಕ್ಕಿದ್ದೇನೆ. ನಾನು, ನಿಮ್ಮ ಹತ್ತಿರ ಬಾಂಬ್ ಅಥವಾ ಅಯೋಡೆಕ್ಸ್ ಇದೆ ಎಂದಾಗ, ಹೌದು, ಪಕ್ಕದ ಡ್ರಾವರ್ನಲ್ಲಿ ಇದೆ ಎಂದರು. ನಾನು ತಕ್ಷಣ ಎದ್ದು ಅವರು ಹೇಳಿದ ಡ್ರಾವರ್ ತೆರೆಯಲು ಅಯೋಡೆಕ್ಸ್ ತಂದೆ. ಯಾವುದೇ ಪ್ರಶ್ನೆ ಕೇಳದೆ ನಾನು ಇವರ ಕಾಲಿಗೆ ಅಯೋಡೆಕ್ಸ್ ಹಚ್ಚಲು ಪ್ರಾರಂಭಿಸಿದೆ. ಆಗ ಅತ್ತಿಗೆ ಸ್ವಲ್ಪ ನಾಚಿಕೆ ಪಟ್ಟರು. ಇದುವರೆಗೆ ಯಾವ ಅನ್ಯ ವ್ಯಕ್ತಿ ಅವರನ್ನು ಮುಟ್ಟಿಲ್ಲ ಎಂದು ನನಗೆ ಅನಿಸಿತು. ಸ್ವಲ್ಪ ಹೊತ್ತು ಕೂತ ಮೇಲೆ ಅತ್ತಿಗೆ ಜೊತೆ ಸಮಯ ಕಳೆಯುವುದು ಒಳ್ಳೆಯದು ಎಂದು ನನಗೆ ಅನಿಸಿತು. ಆದರೆ ಅವರ ನೋವು ಕಡಿಮೆಯಾಗುತ್ತಿರಲಿಲ್ಲ. ಅವರು ನನ್ನನ್ನು ನೋಡಿ, ನನ್ನ ನೋವು ಕಡಿಮೆಯಿಲ್ಲ, ದೊಡ್ಡ ಗಾಯವಾಗಿದೆ, ನಾನು ಡಾಕ್ಟರ್ಗೆ ತೋರಿಸಬೇಕು ಎಂದರು. ನಾನು ತಕ್ಷಣ ಡಾಕ್ಟರ್ಗೆ ಕರೆ ಮಾಡಿದೆ. ಡಾಕ್ಟರ್ ಬಂದು ಪರೀಕ್ಷಿಸಿ, ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ, ಔಷಧಿ ತೆಗೆದುಕೊಳ್ಳಿ ಮತ್ತು ವಿಶ್ರಾಂತಿ ಪಡೆಯಿರಿಯೇ ಎಂದು ಹೇಳಿದರು. ಸಂಜೆಯ ಊಟ ನಾನು ಅವರ ಕೋಣೆಗೆ ಕೊಂಡೊಯ್ಯುತ್ತಾ ನಾನು, ಅತ್ತಿಗೆ, ನಿಮಗೆ ಎದ್ದೇಳಲು ತೊಂದರೆಯಾಗುತ್ತಿದ್ದರೆ ನಾನು ನಿಮ್ಮ ಜೊತೆ ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿದೆ. ಅವರು, ಬೇಡ, ಈಗ ಒಮ್ಮೆ ನನ್ನನ್ನು ಬಾತ್ರೂಂವರೆಗೆ ಬಿಟ್ಟು ಬನ್ನಿ, ನಂತರ ರಾತ್ರಿಯಲ್ಲಿ ನನಗೆ ಯಾವುದೇ ತೊಂದರೆ ಇರುವುದಿಲ್ಲ ಎಂದರು. ನಾನು ಅವರಿಗೆ ಸಹಾಯ ಮಾಡಿದೆ. ಅವರು ನಿಧಾನವಾಗಿ ನಡೆಯಲು ಆರಂಭಿಸಿದರು. ರಾತ್ರಿ ಮನೆಗೆ ಹೋಗಿ ಅವರು ತಮ್ಮನ್ನು ರಿಫ್ರೆಶ್ ಮಾಡಿಕೊಂಡರು. ನಾನು ಹೊರಗೆ ಕಾಯುತ್ತಿದ್ದೆ. ಆ ಸಮಯದಲ್ಲಿ ನನಗೆ ಅವರ ಕೋಣೆಯಲ್ಲಿ ಒಂದು ಕೋಲು ಸಿಕ್ಕಿತು. ಅವರು ಹೊರಗೆ ಬಂದಾಗ ನಾನು ಆ ಕೋಲನ್ನು ಅವರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಳ್ಳಿ, ಇದರಿಂದ ನಿಮಗೆ ನಡೆಯಲು ಸಹಾಯವಾಗುತ್ತದೆ ಎಂದೆ. ಅತ್ತಿಗೆ, ಈ ಕೋಲಿನ ಸಹಾಯದಿಂದ ನಡೆಯಲು ಪ್ರಯತ್ನಿಸಿ, ರಾತ್ರಿ ಇದರ ಅಗತ್ಯ ಬೀಳಬಹುದು ಎಂದೆ. ಅತ್ತಿಗೆ ಕೋಲನ್ನು ನೋಡಿ, ಮುಗುಳುನ ಕೂಡುವುದಿಲ್ಲದ ಮೋಡಿನಲ್ಲಿ ಇದ್ದೀಯಾ ಎಂದರು. ನಾನು ನಗುತ್ತಾ, ನಿಮ್ಮಂತಹ ಸುಂದರಿಯನ್ನು ನಾನು ಎಂದಿಗೂ ವೃದ್ಧೆ ಎಂದು ಕರೆಯಲಾರೆ ಎಂದು ಹೇಳಿದರು. ಅತ್ತಿಗೆ ಅದನ್ನು ಕೇಳಿ ಸಂತೋಷಪಟ್ಟಂತಿದೆ. ನನಗೆ ಧನ್ಯವಾದ ಹೇಳಲು ಆರಂಭಿಸಿದರು. ನಾನು ಅವರಿಗೆ ವಿಶ್ರಾಂತಿ ಪಡೆಯಲು ಹೇಳಿದೆ.
ಅವರು ನನಗೆ ನನ್ನ ಮನೆಯ ಹೊರಗಿನ ಬಾಗಿಲನ್ನು ಮುಚ್ಚಿ ಹೋಗುವಿ ಎಂದರು. ನಾನು ಎದ್ದೇಳಲು ಸಾಧ್ಯವಿಲ್ಲ, ಒಂದು ಕೀ ನನ್ನ ಬಳಿ ಇದೆ ಮತ್ತು ನೀವು ತೆಗೆದುಕೊಂಡು ಹೋಗು. ನಾನು ಹಾಗೆಯೇ ಮಾಡಿ ನನ್ನ ಕೋಣೆಗೆ ಹೋದೆ. ಬೆಳಿಗ್ಗೆ ನಾನು ಬೇಗ ಎದ್ದು ಚಹಾ ಮಾಡಿ ಅತ್ತಿಗೆಯ ಕೋಣೆಗೆ ಹೋದೆ. ಅವರು ಎದ್ದಿದ್ದರು. ನಾನು ಅವರಿಗೆ ಚಹಾ ಕೊಟ್ಟು, ಅತ್ತಿಗೆ, ನಿಮಗೆ ಬಾತ್ರೂಮ್ಗೆ ಹೋಗಬೇಕೆ ಎಂದು ಕೇಳಿದೆ. ಅವರು, ಹೌದು, ಈಗ ನಾನು ಹೋಗಬೇಕು, ಬಲ್ಲೆ. ರಾತ್ರಿ ನಾನು ಒಮ್ಮೆ ಕೋಲಿನ ಸಹಾಯದಿಂದ ಸ್ವಲ್ಪ ನಡೆದೆ ಎಂದು ಅತ್ತಿಗೆ ಈಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದರು. ಮುಂದಿನ 2 ದಿನಗಳಲ್ಲಿ ನಾನು ಮಾಡಿದೆ, ಆದರೆ ನಾನು ಅವರ ಮುಂದೆ ಇರುವಾಗ ನನ್ನ ಮನಸ್ಸು ನನ್ನನ್ನು ಕೇಳಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ತಿರುಗುತ್ತಿತ್ತು. ಬಹುಶಃ ಅತ್ತಿಗೆಗೂ ಅದರ ಅರಿವಾಗಿತ್ತು ಎಂದರೆ ಅವರಿಗೆ ನನ್ನನ್ನು ಸ್ವಲ್ಪ ಅನುಮಾನದಿಂದ ನೋಡಲು ಆರಂಭಿಸಿದ್ದರು. ನನ್ನ ಮತ್ತು ಅಕ್ಕಿಯ ಸಂಬಂಧದಲ್ಲಿ ಈಗ ಕೆಲವು ಬದಲಾವಣೆಗಳು ಆಗಿದ್ದವು. ನಮ್ಮಿಬ್ಬರ ಮನಸ್ಸಿನಲ್ಲಿ ಕೆಲವು ಭಾವನೆಗಳು ಮೂಡುತ್ತಿವೆ ಎಂದು ನನಗೆ ಅನಿಸುತ್ತಿತ್ತು. ಅಂತಿಮವಾಗಿ ನಾನು ಬಹಳ ಕಾಲ ಕಾಯುತ್ತಿದ್ದ ದಿನ ಬಂತು. ನಾನು ಈಗ ಯಾವುದೇ ಹಿಂಜರಿಕೆ ಇಲ್ಲದೆ ಅತ್ತಿಗೆಯ ಕೋಣೆಗೆ ಹೋಗಲಾರಂಭಿಸಿದೆ. ನನ್ನ ಕಣ್ಣುಗಳು ನಿರಂತರವಾಗಿ ಅವರ ಸೌಂದರ್ಯದ ಮೇಲೆ ಇರುತ್ತಿದ್ದವು. ಅವರು ಈಗ ನನ್ನ ಕಣ್ಣುಗಳ ಅರ್ಥವನ್ನು ಅರ್ಥಮಾಡಿಕೊಳ್ಳಲಾರಂಭಿಸಿದ್ದರು. ಅತ್ತಿಗೆಯ ಸೇವೆ ಮಾಡಿದ ನಂತರ ಅವರು ನನ್ನೊಂದಿಗೆ ಬಹಳ ಮುಕ್ತವಾಗಿ ಮಾತನಾಡಲಾರಂಭಿಸಿದ್ದರು. ಈಗ ಅವರ ಮನೆಗೆ ಹೋಗಲು ನನಗೆ ಯಾವುದೇ ಅಡೆತಡೆ ಇರಲಿಲ್ಲ. ಅವರ ಪತಿಗೂ ಈ ಘಟನೆಯ ಬಗ್ಗೆ ತಿಳಿದಿತ್ತು. ಬಹುಶಃ ಅವರಿಗೂ ಅತ್ತಿಗೆಯ ಒಂಟಿತನದ ಸ್ಥಿತಿಯಲ್ಲಿ ನನ್ನ ಸಹಾಯದ ಅಗತ್ಯವಿತ್ತು. ಈಗ ನಾನು ಮತ್ತು ಅಣ್ಣ ಬಹಳ ಸಮಯ ಮಾತನಾಡಲು ಆರಂಭಿಸಿದೆವು. ಅಣ್ಣ ಮೊದಲೇ ಮನೆಯಲ್ಲಿ ಬಹಳ ಕಡಿಮೆ ಇರುತ್ತಿದ್ದರು, ಆದರೆ ಈಗ ನನ್ನ ಉಪಸ್ಥಿತಿಯಿಂದ ಅವರಿಗೆ ಅತ್ತಿಗೆಯ ಬಗ್ಗೆ ಚಿಂತೆ ಕಡಿಮೆಯಾಯಿತು. ಅಣ್ಣ ಮನೆಯಲ್ಲಿ ಇಲ್ಲದಿದ್ದಾಗ ಅತ್ತಾಯ್ಜ್ ನನ್ನನ್ನು ಮನೆಗೆ ಊಟಕ್ಕೆ ಕರೆಯಲಾರಂಭಿಸಿದರು. ನಾನು ಅವರ ಮಗನೊಂದಿಗೆ ಸಮಯ ಕಳೆಯಲಾರಂಭಿಸಿದೆ. ಇದರಿಂದ ಅತ್ತಿಗೆಗೆ ವಿಶ್ರಾಂತಿ ಸಿಗುತ್ತಿತ್ತು, ಆದರೆ ನನ್ನ ಗಮನ ಯಾವಾಗಲೂ ಅತ್ತಿಗೆಯ ಮೇಲೆಯೇ ಇರುತ್ತಿತ್ತು. ನಾನು ಅವರ ಕಣ್ಣುಗಳ ಭಾವನೆಗಳನ್ನು ಹಲವಾರು ಬಾರಿ ಓದಿದ್ದೆ. ಬಹುಶಃ ಅವರು ನನ್ನ ಕಣ್ಣುಗಳ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಆರಂಭಿಸಿದರು. ಅವರ ವರ್ತನೆಯಲ್ಲಿ ಯಾವುದೇ ವಿಶೇಷ ಬದಲಾವಣೆಯಾಗಲಿಲ್ಲ. ಇದರಿಂದ ನನ್ನ ನಿರೀಕ್ಷೆಗಳು ಇನ್ನಷ್ಟು ಹೆಚ್ಚಾಗಿ. ಅಂತಿಮವಾಗಿ ನಾನು ಬಹಳ ಕಾಲದಿಂದ ಕಾಯುತ್ತಿದ್ದ ದಿನ ಬಂತು. ನಾವೆಲ್ಲ ಬಿಲ್ಡಿಂಗ್ ನಿವಾಸಿಗಳು ಒಂದು ಪಾರ್ಟಿ ಆಯೋಜಿಸಿದ್ವು. ಅದಕ್ಕೆ ಅತ್ತಿಗೆಗೂ ಬರಲಿದ್ದರು. ನಾನು ಪಾರ್ಟಿಯ ಸಮಯವನ್ನು ಅತ್ತಿಗೆಗೆ ತಿಳಿಸಲು ಹೋಗಾಗ ಅವರು, ಇಂದಿನ ಪಾರ್ಟಿಗೆ ನಿಮ್ಮ ಅಣ್ಣ ಬರಲು ಸಾಧ್ಯವಿಲ್ಲ, ಅವರು ತಮ್ಮ ಕಂಪನಿಯ ಪಾರ್ಟಿಗೆ ಹೋಗಬೇಕು ಎಂದರು. ಅವರ ಮಾತು ಕೇಳಿ, ಸರಿ, ನೀವು ಬರುತ್ತಿದ್ದೀರಾ ಎಂದು ಕೇಳಿದಾಗ ಅತ್ತಿಗೆ ನಗುತ್ತಾ, ಹೌದು, ನಾನು ಬರುತ್ತೇನೆ. ನಿಮಗಾಗಿ ಈ ಹೊಸ ವರ್ಷದ ಒಂದು ಉಡುಗೊರೆಯನ್ನು ತರುತ್ತೇನೆ ಎಂದರು. ನಾನು ಉತ್ಸಾಹಿಸುತ್ತಿದ್ದೇನೆ. ಯಾವ ಉಡುಗೊರೆ ಹೇಳಿಬಿಡಿ ಎಂದು ಕೇಳಿದೆ. ಅತ್ತಿಗೆ, ಇದು ಒಂದು ಸರ್ಪ್ರೈಸ್ ಎಂದರು. ಸರಿ ಅತ್ತಿಗೆ, ಹೇಳಬೇಡಿ ಎಂದೆ. ಕೆಲವು ಸಮಯದ ನಂತರ ರಾತ್ರಿ 9 ಗಂಟೆಗೆ ಪಾರ್ಟಿ ಶುರುವಾಯಿತು. ಅತ್ತಿಗೆ ಬಂದರು. ಅವರ ಸೌಂದರ್ಯ ನೋಡಿ ನನ್ನ ಮನಸ್ಸು ಪ್ರತಿ ಬಾರಿಯೂ ಕಳೆದು ಹೋಗುತ್ತಿತ್ತು. ಅವರು ದೇವತೆಯಂತೆ ಕಾಣುತ್ತಿದ್ದರು. ಅವರು ಕೆಂಪು ಬಣ್ಣದ ನೆಟ್ ಸೀರೆ ಧರಿಸಿದ್ದರು. ಅದರಲ್ಲಿ ಅವರು ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದರು. ಪಾರ್ಟಿಯಲ್ಲಿ ಎಲ್ಲರೂ ಅವರನ್ನು ನೋಡುತ್ತಿದ್ದರು. ಮಹಿಳೆಯರಲ್ಲಿ ಅವರ ಸೌಂದರ್ಯದ ಕಾರಣ ಅಸೂಯೆ ಇತ್ತು. ಕೆಲವು ಸಮಯದ ನಂತರ ನೃತ್ಯ ಮತ್ತು ಗೀತೆಗಳು ಆರಂಭವಾದವು. ಎಲ್ಲರೂ ನೃತ್ಯ ಮಾಡಲು ಸಿದ್ಧರಾದರು. ನಾನು ಅತ್ತಿಗೆಯನ್ನು ನೃತ್ಯಕ್ಕೆ ಕೇಳಿದಾಗ ಅವರು ನಿರಾಕರಿಸಿದರು. ನಾನು ಮತ್ತೆ ಒತ್ತಾಯಿಸಿದಾಗ ಅವರು, ನಾನು ನಿಮಗಾಗಿ ಮಾತ್ರ ಸಿಂಗಾರ ಮಾಡಿಕೊಂಡು ಬಂದಂತೆ ಭಾಸವಾಗುತ್ತಿದೆ ಎಂದರು. ಅವರು ಒಪ್ಪಿದಾಗ ನನಗೆ ತುಂಬಾ ಸಂತೋಷವಾಯಿತು. ನಾವಿಬ್ಬರೂ ನೃತ್ಯ ಮಾಡಲು ಆರಂಭಿಸಿದೆವು. ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅತ್ತಿಗೆಗೂ ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥವಾಗುತ್ತಿತ್ತು. ಅವರಿಗೆ ಅದು ಇಷ್ಟವೂ ಆಗುತ್ತಿತ್ತಾದ್ದರಿಂದ ಅವರು ಏನನ್ನೂ ಹೇಳಲಿಲ್ಲ. ನೃತ್ಯ ಮಾಡುತ್ತಾ ನಾನು ಸ್ವಲ್ಪ ಮುಂದೆ ಹೋಗಿ ಅವರ ಹತ್ತಿರ ಬಂದೆ. ಅತ್ತಿಗೆ ನನ್ನ ಕಿವಿಯಲ್ಲಿ ಒಂದು ರಹಸ್ಯ ಹೇಳಿದರು. ಒಂದು ಚಿಕ್ಕ ವಿಷಯ ಹೇಳಲು ನಿಮಗೆ 3 ತಿಂಗಳು ಬೇಕಾಯಿತು. ನೀವು ನನಗೆ ತುಂಬಾ ಇಷ್ಟ ಎಂದು ಹೇಳಿದರು. ಈ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ಸಂತೋಷದ ಅಲೆಗಳು ಎದ್ದವು. ನಾನು ಪಾರ್ಟಿ ಮುಗಿಯುವುದಕ್ಕಾಗಿ ಕಾಯುತ್ತಿದ್ದೆ. ನಾವು ನೃತ್ಯ ಮತ್ತು ಗಾಯನದಲ್ಲಿ ಮುಳುಗಿದ್ದೆವು. ರಾತ್ರಿ 12 ಗಂಟೆಗೆ ಎಲ್ಲರೂ ಪರಸ್ಪರ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ನಂತರ ನಾವು ಕೇಕ್ ಕತ್ತರಿಸಿದೆವು. 1 ಗಂಟೆಗೆ ಎಲ್ಲರೂ ಮನೆಗೆ ಹೋದರು. ನಾನು ಅತ್ತಿಗೆಗೆ ಉಡುಗೊರೆಯ ಬಗ್ಗೆ ಕೇಳಿದೆ.
ಅತ್ತಿಗೆ ನನ್ನ ಉಡುಗೊರೆ ಎಲ್ಲಿದೆ ಎಂದಾಗ ಅತ್ತಿಗೆ ನಗುತ್ತಾ ನಾನು ನಿಮಗೆ ಉಡುಗೊರೆ ಕೊಡುತ್ತೇನೆ ಎಂದು ಹೇಳಿ ನನ್ನ ಕೆನ್ನೆಯ ಮೇಲೆ ಕೈ ಇಟ್ಟು ಅತ್ತಿಗೆ ಮನೆಯ ಕಡೆ ಹೋಗಿದ್ದರು. ನಾನು ಅವರ ಹಿಂದೆ ಮನೆಗೆ ಹೋದೆ. ಮನೆಗೆ ಬರುತ್ತಿದ್ದಂತೆ ಅತ್ತಿಗೆ ನನ್ನನ್ನು ಅವರ ಬಳಿಗೆ ಎಳೆದರು. ಆಗ ನಾನು ಅತ್ತಿಗೆ ಅಣ್ಣ ಬಂದುಬಿಟ್ಟರೆ ಎಂದೆ. ಅತ್ತಿಗೆ ಅವರ ಫೋನ್ ಬಂದಿತ್ತು. ಅವರು ಬೆಳಿಗ್ಗೆ ಬರುತ್ತಾರೆ ಎಂದರು. ಸರಿಯಾಗಿದೆ, ಆದರೆ ನಿಮ್ಮ ಮಗ ಎಂದಾಗ ಅತ್ತಿಗೆ ಅವನ ಪಾರ್ಟಿಯಲ್ಲಿ ಸುಸ್ತಾಗಿ ಬೆಡ್ರೂಮ್ನಲ್ಲಿ ಮಲಗಿದ್ದಾನೆ ಎಂದರು. ಅದರ ನಂತರ ನನಗೆ ನಾನು ಅವರ ಪತಿಯಂತೆ ಭಾಸವಾಯಿತು. ಅತ್ತಿಯ ಆ ರೂಪ ಕಂಡು ನಾನು ಆಶ್ಚರ್ಯಚಕಿತನಾದೆ. ನಾವಿಬ್ಬರು ಗಂಡ ಹೆಂಡತಿ ಎಂದು ಪರಸ್ಪರ ಸಮಯ ಕಳೆಯಲು ಆರಂಭಿಸಿದ್ದೆವು. ನಾನು ಮೊದಲು ಅತ್ತಿಯ ತುಟಿಯ ಮೇಲೆ ಮುತ್ತಿಟ್ಟೆ. ಅವರ ತೆಳುವಾದ ಸೊಂಟಕ್ಕೆ ಕಚ್ಚಿದೆ. ಅತ್ತಿಗೆಕ್ಕೆ ಅದು ಬಹಳ ಹಿತಕರ ಅನಿಸಿತು. ನಿಧಾನವಾಗಿ ಅತ್ತಿಯ ಒಂದೊಂದೇ ಬಟ್ಟೆ ಬಿಚ್ಚಲು ಶುರುಮಾಡಿದರು. ಇಬ್ಬರೂ ಒಂದೇ ಜೀವ ಎರಡು ದೇಹವೆಂಬಂತೆ ಒಬ್ಬನೊಬ್ಬರು ತಬ್ಬಿಕೊಂಡು ಬಹಳ ಹೊತ್ತಿನ ತನಕ ಪ್ರೀತಿಯ ಧಾರೆ ಎರೆದೆವು. ನೀವು ಇಂದು ನನಗೆ ಕೊಟ್ಟ ಸಂತೋಷವನ್ನು ನನ್ನ ಪತಿ ಇಲ್ಲಿಯವರೆಗೆ ಕೊಟ್ಟಿಲ್ಲ. ಈಗಿನಿಂದ ನಾನು ನಿಮ್ಮವಳಾದಾಗ ನನ್ನ ಮನೆಗೆ ಬನ್ನಿಯೇ ಎಂದರು. ನಾನು ಸರಿಯಾಗಿದೆ ಅತ್ತಿಗೆ, ಆದರೆ ನಾನು ಹೇಳಿದಂತೆ ನೀವು ಕೊಡಬೇಕು ಅನ್ನುತ್ತಿದ್ದಾಗ ಅತ್ತಿಗೆ ನಗುತ್ತಾ ನೀವು ಹೇಳಿದಂತೆ ನಾನು ಮಾಡುತ್ತೇನೆ. ಈಗಿನಿಂದ ನಾನು ನಿಮ್ಮ ಗುಲಾಮಳು ಎಂದರು. ರಾತ್ರಿ 3 ಗಂಟೆ ಆಗಿತ್ತು. ನಂತರ ನಾವಿಬ್ಬರೂ ನಿದ್ದೆಗೆ ಜಾರಿದೀವಿ. ಬೆಳಗ್ಗೆ 7:00 ಸುಮಾರಿಗೆ ಎದ್ದು ನೋಡಿದಾಗ ಅತ್ತಿಗೆ ಆ ಸಮಯದಲ್ಲಿ ಕೋಣೆಯಲ್ಲಿ ಇರಲಿಲ್ಲ. ನಾನು ಅಡುಗೆ ಮನೆಗೆ ಹೋದಾಗ ಅತ್ತಿಗೆ ಚಹಾ ತಯಾರಿಸುತ್ತಿದ್ದರು. ಅವರು ನೀನು ಇಲ್ಲಿ ಇರಬಾರದು. ಅಣ್ಣ ಯಾವಾಗ ಬೇಕಾದರೂ ಬರಬಹುದು ಎಂದು ಹೇಳಿದರು. ಅವರು ಫೋನ್ ಮಾಡಿ ತಿಳಿಸಿದ್ದಾರೆ ಎಂಬುದಾಗಿ ಹೇಳಿದರು. ನಾನು ನನ್ನನ್ನು ನಿಯಂತ್ರಿಸಿಕೊಂಡು ಕಾಫಿ ಕುಡಿಯುತ್ತಾ ನನ್ನ ಕೋಣೆಗೆ ಹೋದೆ. ಆ ದಿನದ ನಂತರ ನನ್ನ ಜೀವನವೇ ಬದಲಾಯಿತು. ಅಣ್ಣ ಮನೆಯಲ್ಲಿ ಇಲ್ಲದಿದ್ದಾಗಲೆಲ್ಲ ನಾನು ಅತ್ತಿಯ ಬಳಿ ಹೋಗುತ್ತಿದ್ದೆ. ನಾವಿಬ್ಬರೂ ಬಹಳ ಮಾತಾಡುತ್ತಿದ್ದೆವು, ತುಂಬಾ ಮಜಾ ಮಾಡುತ್ತಿದ್ದೆವು. ಹಾಗಾಗಿ ಗೆಳೆಯರೇ, ಈ ಕತೆ ನಿಮಗೆ ಹೇಗಿತ್ತು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.